ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಒಡಿಶಾದಲ್ಲಿ ಕೇವಲ 30,000 ರೂಪಾಯಿ ಲಂಚ ಪಡೆಯುವುದಕ್ಕೆ ಹೋಗಿ ಈಗ ಬರೋಬ್ಬರಿ 4 ಕೋಟಿ ರೂಪಾಯಿ ಅಕ್ರಮ ಹಣದೊಂದಿಗೆ ಗಣಿ ಇಲಾಖೆ ಅಧಿಕಾರಿಯೊಬ್ಬರು ಏಜಿಲೆನ್ಸ್ ಬಲೆಗೆ ಬಿದ್ದಿದ್ದಾರೆ. ಒಡಿಶಾದ ಕಟಕ್ನ ಗಣಿ ಉಪ ನಿರ್ದೇಶಕ ದೇವವ್ರತ ಮೊಹಂತಿ ಈಗ ಅರೆಸ್ಟ್ ಆಗಿರುವಂತಹ ಭ್ರಷ್ಟ ಅಧಿಕಾರಿ. ಕಲ್ಲಿದ್ದಲು ಡಿಪೋ ಕಾರ್ಯಾಚರಣೆ ಹಾಗೂ ಸಾರಿಗೆ ಅನುಮತಿ ನೀಡೋದಕ್ಕೆ ಉದ್ಯಮಿಯೊಬ್ಬರ ಬಳಿಯಲ್ಲಿ ಮೊಹಂತಿ ಲಂಚವನ್ನ ಕೇಳಿದ್ರು. ಮಂಗಳವಾರ ರಾತ್ರಿ 30,000 ರೂಪಾಯಿ ಲಂಚ ಸ್ವೀಕಾರ ಮಾಡುತ್ತಿದ್ದಾಗ ವಿಜಿಲೆನ್ಸ್ ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದರು. ಬಂಧನದ ಬೆನ್ನಲ್ಲೇ ಮೊಹಂತಿ ಅವರ ಫ್ಲಾಟ್, ಕಚೇರಿ ಮತ್ತು ಪೋಷಕರ ಮನೆಯ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಲಾಯಿತು. ಈ ವೇಳೆ ಟ್ರೋಲಿ ಬ್ಯಾಗ್ ಹಾಗೂ ತಿಜೋರಿಗಳಲ್ಲಿ ಅಡಗಿಸಿ ಇಟ್ಟಿದ್ದ ನೋಟಿನ ಕಂತೆಗಳು ಪತ್ತೆಯಾಗಿದೆ. ಸುಮಾರು 4 ಕೋಟಿ ರೂಪಾಯಿ ನಗದು, 130 ಗ್ರಾಂಗೂ ಅಧಿಕ ಚಿನ್ನಾಭರಣ, ಭುವನೇಶ್ವರದಲ್ಲಿರುವಂತಹ 2 ಐಷಾರಾಮಿ ಬಂಗಲೆಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಒಡಿಶಾದ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇದ್ದು, ಕಚೇರಿಯ ಡ್ರಾಯರ್ನಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿರುವಂತದ್ದು ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿದೆ. ಸದ್ಯ ಆರೋಪಿ ಅಧಿಕಾರಿಯನ್ನ ಬಂಧಿಸಿರುವಂತಹ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.